ಹಾಯ್ ಫ್ರೆಂಡ್ಸ್ ಬಂದೋಣ. ಸೊ ನಾಳೆಯಿಂದ ಬ್ಯಾಂಕ್ ನಿಫ್ಟಿ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಸ್ವಲ್ಪ ನೋಡೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಓಪನ್ ನಿಫ್ಟಿ ನೋಡ್ರಿ ಸ್ವಲ್ಪ ಕಲೆಕ್ಷನ್. ಓಕೆ, ಸೊ ನಿಫ್ಟಿಯಲ್ಲಿ ಸಾರಿ ಬ್ಯಾಂಕ್ ನಿಫ್ಟಿ ಅದು ಬ್ಯಾಂಕ್ ನಿಫ್ಟಿ ನೋಡ್ರಿ ನಮ್ಗೆ ಏನಿದೆಪ್ಪ ಅಂದ್ರೆ ಈ ಒಂದಿನ ಸಪೋರ್ಟ್ ಇದ್ದಿಲ್ಲ, ಮೇನ್ ಸಪೋರ್ಟ್. ಈ ಮೇನ್ ಸಪೋರ್ಟ್ ಎಲ್ಲಿವರೆಗೂ ಕ್ರಾಸ್ ಆಗಿಲ್ಲ 50,000. ಸೊ 50,000 ಎಲ್ಲಿವರೆಗೂ ಕ್ರಾಸ್ ಮಾಡಲ್ಲ ಮಾರ್ಕೆಟ್ ಅಲ್ಲಿವರೆಗೂ ಕೆಳಗೆ ಬರಲ್ಲ ಅಂತ ಇದ್ದೆ. ಆದ ಕೂಡಲೇ ಯಾವ ಕ್ರಾಸ್ ಆಗಬೇಕಪ್ಪ ಅಂದ್ರೆ 49,800 ಕ್ರಾಸ್ ಆಗಬೇಕು ಅಂತ ಇದೆ. ಹೌದಾ, 49,800 ಕ್ರಾಸ್ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಈ ಒಂದು 49,800 ಹೆವಿ ಸಪೋರ್ಟ್ ಇದೆ. ಓಕೆ, ಆ ಹೆವಿ ಸಪೋರ್ಟ್ ಎಲ್ಲಿವರೆಗೂ ಕ್ರಾಸ್ ಮಾಡಲಿ ಇದು ಫಸ್ಟ್ ರೆಸಿಸ್ಟೆನ್ಸ್, ಫಸ್ಟ್ ಸಪೋರ್ಟ್. ಫಸ್ಟ್ ಸಪೋರ್ಟ್ಗೆ ಏನಾಗಿದೆಪ್ಪ ಮಾರ್ಕೆಟ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಿದೆ. ಓಕೆ, ಸೊ ನಾಳೆಯಿಂದ ಏನಾದ್ರು ಈ ಒಂದು ಸಪೋರ್ಟ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಒಂದು 900 ಪಾಯಿಂಟ್ ಮತ್ತೆ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. 900 ಪಾಯಿಂಟ್ ಹೋಗ್ಬೋದು ಅಥವಾ 2,000 ಪಾಯಿಂಟ್ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ಹೋಯ್ತಪ್ಪ ಅಂದ್ರೆ 49,000 ಫಸ್ಟ್ ರೌಂಡ್ ಫಿಗರ್ ಆಗುತ್ತೆ. ಆಮೇಲೆ 48,500, ಆಮೇಲೆ 48,000 ರೌಂಡ್ ಫಿಗರ್ ಅನ್ನ ರೀಚ್ ಮಾಡೋದು ಚಾನ್ಸಸ್ ಇದೆ. ಸೊ ಇವತ್ತಿನ ದಿನ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಜಮೀನು ಮಾಡ್ಕೊಂಡು ನೋಡ್ರಿ. ನಿಮ್ಗೆ ನೀನೇ ಏನಪ್ಪ ಅಂದ್ರೆ ಮಾರ್ಕೆಟ್ ಅಕಸ್ಮಾತ್ ಕ್ಯಾಪಿಟಲ್ ಓಪನ್ ಆಯ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಹೌದಾ, ಸೊ ಅದೇ ರೀತಿ ಏನಪ್ಪ ಮಾರ್ಕೆಟ್ ಅಲ್ಲಿ ತನಕ ಮಾರ್ಕೆಟ್ ಲೊಕೇಶನ್ ಕಂಟ್ರೋಲ್ ಮಾತ್ರ ರಿವರ್ಸ್ ಬರ್ತಿದೆ. ಸೊ ಈ ಒಂದು ಕ್ಯಾಂಡಲ್ ನೋಡ್ಕೊಂಡ್ರೆ ನಮ್ಗೆ ಏನ್ ಅನ್ಸೋದಪ್ಪ ಅಂದ್ರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ಅನ್ಸ್ತದೆ. ಹೌದಾ, ಇದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ಅನ್ಸ್ತದೆ. ಯಾವಾಗ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಾಟಮ್ ಆಗಿತ್ತು ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿದೆ, ಆಮೇಲೆ ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ, ಮಾರ್ಕೆಟ್ ರಿವರ್ಸ್ ಹೋಗ್ಬಿಡುತ್ತೆ. ಹೌದಾ, ಸೊ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಬಟ್ ನಾಳಿನ ದಿನ ಯಾವ ರೀತಿ ಟ್ರೇಡ್ ಮಾಡತಕ್ಕಂಥ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾದ್ರು ಈ ಒಂದು ಝೋನ್ ಇದೆಯಲ್ಲ, ಓಕೆ, ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ 50,500 ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ 50,900. ಓಕೆ, 50,900 ನಮಗೆ ಫಸ್ಟ್ ಟಾರ್ಗೆಟ್ ಸಿಗುತ್ತೆ. ರಿವರ್ಸ್ ಆಯ್ತಪ್ಪ ಅಂದ್ರೆ ಒಂದ್ ವೇಳೆ ಅಕಸ್ಮಾತ್ ರಿವರ್ಸ್ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲೇ ಓಪನ್ ಆಯ್ತು. ಈ ಒಂದು ಕ್ಲೋಸಿಗೆ ಏನಾದ್ರು ಮಾರ್ಕೆಟ್ ರೆಸಿಸ್ಟೆನ್ಸ್ ಫೌಂಡೇಶನ್ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಈ ಒಂದು ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಈ ಒಂದು ಲೋ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಎಲ್ಲರೂ ಹೋಗ್ಬೋದಪ್ಪ ಅಂತಂದ್ರೆ 49,800 ಏನೋ ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಹೋಗುತ್ತಪ್ಪ 49,000 ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಸಸ್ಟೈನ್ ಮಾಡ್ಕೊಂಡು ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಈ ರೀತಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಹೌದಾ, ಸೊ ಅಕಸ್ಮಾತ್ ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂತಂದ್ರೆ ಈ ಗ್ಯಾಪ್ ಡೌನ್ ಆದ್ರೆ ಈ ಒಂದು ಕ್ಯಾಂಡಲ್ ಅನ್ನ ರೆಸಿಸ್ಟೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ಈ ರೀತಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಡೈರೆಕ್ಟ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದನ್ನ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಇದು ನೋಡ್ರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ಏನಿದೆಪ್ಪ ಅಂತಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಇದು ಒಂದು ಝೋನ್. ಓಕೆ, ಇದೊಂದು ಝೋನ್ ಏನಿದೆಪ್ಪ ಅಂದ್ರೆ 50,500 ಏನಿದೆಪ್ಪ ಅಂದ್ರೆ ಒಂದು ಸಪೋರ್ಟ್ ತಗೊಂಡಿದೆ. ಅಲ್ಲಿ ಏನಿದೆಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿದೆ. ಓಕೆ, ಸಾರಿ ರೆಸಿಸ್ಟೆನ್ಸ್ ತಗೊಂಡಿದೆ. ಆಮೇಲೆ ಈ ಒಂದೇನು ಝೋನ್ ಇದೆಯಲ್ಲ 50,000. ಓಕೆ, ಆಮೇಲೆ ಇದು ಒಂದು ಲಿಕ್ವಿಡಿಟಿ ಝೋನ್. ಹೌದಾ, 49,800 ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗೆ ಹೋಗುವಂತ ಇದೆ. ಈ 49,800 ಏನಾದ್ರು ನಾಳೆಯಿಂದ ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ 49,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಯಾಕಪ್ಪ ಅಂದ್ರೆ ಇದು ಫಸ್ಟ್ ರೆಸಿಸ್ಟೆನ್ಸ್, ಅದಾದ ಕೂಡಲೇ ಸೆಕೆಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆಗಿಬಿಡುತ್ತೆ, ಸಪೋರ್ಟ್ ಬ್ರೇಕ್ ಆಗಿಬಿಡುತ್ತೆ. ಓಕೆ, ಮಾರ್ಕೆಟ್ ಏನಾದ್ರು ಈ ಒಂದು ಲೆವೆಲ್ ಏನಾದ್ರು ಓಪನ್ ಆಯ್ತಪ್ಪ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಲೆವೆಲ್ ಅನ್ನ 50,200 ರೆಸಿಸ್ಟೆನ್ಸ್ ಆಗಿ ಹಿಟ್ ಮಾಡ್ಕೊಳತ್ತೆ. ಓಕೆ, ಇದನ್ನು ಕ್ರಾಸ್ ಮಾಡ್ತಪ್ಪ ಅಂದ್ರೆ ಇದು ಒಂದು ಕೂಡ ಕ್ರಾಸ್ ಮಾಡ್ಬೇಕು. ಅವಾಗ ಮಾತ್ರ ಮಾರ್ಕೆಟ್ ಬೈಯರ್ಸ್ ಬರ್ತದೆ. ಅಲ್ಲಿವರೆಗೂ ಏನಾಗುತ್ತಪ್ಪ ಸೆಲರ್ಸ್ ಬರ್ತದೆ ಚಾನ್ಸಸ್ ತುಂಬಾ ಇರುತ್ತೆ. ಮಾರ್ಕೆಟ್ ಏನಾಗುತ್ತಪ್ಪ ಮತ್ತೆ ಇಲ್ಲಿ ಓಪನ್ ಆಗುತ್ತಪ್ಪ ಕನ್ಫರ್ಮೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಇದೊಂದು ರೆಸಿಸ್ಟೆನ್ಸ್ ಫಿಕ್ಸ್ ಮಾಡುತ್ತೆ. ಅಕಸ್ಮಾತ್ ಕೆಳಗಡೆ ಬರ್ತಪ್ಪ ಅಂದ್ರೆ ಇದು ಒಂದು ಏನಾಗುತ್ತಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಕ್ರಿಯೇಟ್ ಮಾಡುತ್ತೆ. ಯಾವ್ದು 49,800 ಇದು ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾತ್ರ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ 49,000 ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಗ್ಯಾಪ್ ಅಪ್ ಏನಾದ್ರು ಆಯ್ತಪ್ಪ ಅಂದ್ರೆ 50,500 ಮೇಲ್ಗಡೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್. ಓಕೆ, ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿ ಬರುತ್ತಪ್ಪ ಅಂದ್ರೆ ನೋಡ್ರಿ ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದೆ ಅದು 50,800. ಓಕೆ, 50,800 ಆದ ಕೂಡಲೇ ಎಷ್ಟು ಸೆಕೆಂಡ್ ಟಾರ್ಗೆಟ್ ಬರುತ್ತಪ್ಪ ಅಂದ್ರೆ 53,000. ಓಕೆ, ಈ ಎರಡು ಟಾರ್ಗೆಟ್ ಏನಪ್ಪ ಅಂದ್ರೆ ನಮ್ಗೆ ಟಾರ್ಗೆಟ್ ರೀಚ್ ಆಗ್ತಕ್ಕಂಥ ಟಾರ್ಗೆಟ್ ಬುಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಈ ಎರಡು ಟಾರ್ಗೆಟ್ ಅನ್ನ ಸ್ವಲ್ಪ ನೀವು ಮೇಲ್ಗಡೆ ಸೈಡ್ ನೋಡ್ರಿ, ಕೆಳಗಡೆ ಸೈಡ್ ಈ ಎರಡು ಟಾರ್ಗೆಟ್ ಅನ್ನ ನೀವು ಕೆಳಗಡೆ ಸೈಡ್ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಗೆ ಮತ್ತೆ ಕೆಳಗಡೆ ಬಂದು ಈ ರೀತಿ ಎಂ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಇದಕ್ಕೆ ರಿವರ್ಸ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಬಂದಾಗ ಇದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ,
ಇದ್ರೂ ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಇದು ಸಪೋರ್ಟಿಗೆ ವರ್ಕ್ ಮಾಡುತ್ತೆ. ಹೌದಾ? ಸೊ ಇದೇ ರೀತಿಯಾಗಿ ಏನ್ ಮಾಡ್ಬೇಕಪ್ಪ ನೀವು ನೋಡ್ಕೊಂಡು ನಾಳಿನ ದಿನ ನೋಡ್ರಿ, ಸರಿ ಮಾಡಿ. ಆಮೇಲೆ ಈ ನಿಫ್ಟಿಯನ್ನ ನಾವು ಸ್ವಲ್ಪ ನೋಡ್ಕೊಂಡ್ರೆ, ಈ ನಿಫ್ಟಿಯಲ್ಲಿ ಕೂಡ ಏನಿದೆಪ್ಪ ಅಂದ್ರೆ ಸೇಮ್ ಪ್ಯಾಟರ್ನ್ ಇದೆ. ಹೌದಾ? ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಸೇಮ್ ಪ್ಯಾಟರ್ನ್ ಇದೆ. ಇಲ್ಲಿನೂ ಕೂಡ ನಾವು ಏನ್ ಅನ್ಬೋದಪ್ಪ ಅಂದ್ರೆ ಇದನ್ನ ಇದು ನೋಡ್ರಿ, ಇದೇನಿದಿಲ್ಲ ಇದು ಫಸ್ಟ್ ನಿಮ್ಗೆ ಏನೈತಪ್ಪ ಇಲ್ಲಿ ಏನಾದ್ರು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ಇದು ಒಂದು ಲೋ ಬ್ರೇಕ್ ಮಾಡ್ಬೇಕಂತ ಹೇಳಿದ್ರೆ ಅದು ಬ್ರೇಕ್ ಮಾಡ್ಲಿಲ್ಲ. ಅದು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇದು ಒಂದು ಲೋ ಬ್ರೇಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೌದಾ? ಸೊ ಅದನ್ನೇನೋ ಬ್ರೇಕ್ ಮಾಡಿದ್ರೆ ಏನಾಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆದ ಕೂಡಲೇ ಕೆಳಗಡೆ ಬಂದು ಮಾರ್ಕೆಟ್ ಮೇಲೆ ಹೋಗಿದೆ. ಮೇಲ್ಗಡೆ ಹೋದ್ರು ಕೂಡ ಈಗ ಫಸ್ಟ್ ನಿಮ್ಗೆ 23,800 ನಿಮ್ಗೆ ಫಸ್ಟ್ ರೆಸಿಸ್ಟೆನ್ಸ್ ಏರಿಯಾ ಅಂತ ಹೇಳಿದೆ. ಇದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ನಮ್ಗೆ ಯಾವ್ದು ಸಿಗುತ್ತಪ್ಪ ಅಂದ್ರೆ ಇದು ಅಂತ ಹೇಳಿದೆ. ಹೌದಾ? 23,900 ಅವು ಎರಡು ಏನಾಗಿದ್ದಪ್ಪ ಮಾರ್ಕೆಟ್ ಇಲ್ಲಿ ರೀಚ್ ಆಗಿಲ್ಲ, ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರೋದು. ಇದನ್ನು ಕೂಡ ಏನಿದೆಪ್ಪ ಅನ್ನೋ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಆಗಿರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ 23,800 ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಮೇಲ್ಗಡೆ ಇರ್ತಕ್ಕಂಥದ್ದು 23,900. ಅದಾದ್ಮೇಲೆ ಯಾವ್ದು ಸಿಗುತ್ತಪ್ಪ ಅಂದ್ರೆ ನಮ್ಗೆ 24,000. ಓಕೆ, ಈ ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು 24,000 ರೌಂಡ್ ಫಿಗರ್ ಆಗಿರ್ತಕ್ಕಂಥದ್ದು ನಮ್ಗೆ ಸೆಕೆಂಡ್ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಯ್ತು ಅಂದ್ರೆ ಕನ್ಸಲ್ಟೇಷನ್ ಆಗಿ ಈ ಒಂದು ಫಸ್ಟ್ ಏನು ನಿಮ್ಗೆ ಲೈನ್ ಹೇಳ್ತಿದ್ದಲ್ಲ ಈ ಸಪೋರ್ಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಕೂಡ ನಾವು ಕಾಯ್ಬೇಕು. ಓಕೆ, ಈ ಯಾವಾಗಿದ್ದು ಸೆಕೆಂಡ್ ಸಪೋರ್ಟ್ ಬ್ರೇಕ್ ಮಾಡುತ್ತಾ ಅವಾಗ ಮಾರ್ಕೆಟ್ ಸಡನ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇದನ್ನ ನಾವು ಒಂದ್ ಸ್ವಲ್ಪ ನಾವು 51 ಸ್ಟ್ಯಾಂಪ್ ನೋಡ್ಕೊಂಡ್ರೆ ಈಗ ನೋಡ್ರಿ, ಇವಾಗ ಮಾರ್ಕೆಟ್ ಏನಾಗಿದೆ ತುಂಬಾ ಫ್ಲಾಟ್ ಆಗಿ ಓಪನ್ ಆಗಿದೆ. ಓಕೆ, ಮಾರ್ಕೆಟ್ ದಲ್ಲಿ ಇವತ್ತು ಏನಪ್ಪ ಫೋನ್ ಏನು ಸ್ಟ್ರೆಂತ್ ಇಲ್ಲ. ಓಕೆ, ಫಸ್ಟ್ ಓಪನ್ ಆಯ್ತು, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂದು ಸ್ವಲ್ಪ ಮೇಲ್ಗಡೆ ಹೋಗ್ತಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. ಹೌದಾ? ಸೊ ಇಲ್ಲಿ ನೋಡ್ರಿ, ಇದು ಫಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ನಮ್ಗೆ ಇದು ಟಾರ್ಗೆಟ್, ಇದು ಆದ ಕೂಡಲೇ ಇದು ನಮ್ಗೆ ಕೆಳಗಿನ ಟಾರ್ಗೆಟ್, ಇದು ಫಸ್ಟ್ ಸಪೋರ್ಟ್, ಇದು ಸೆಕೆಂಡ್ ಸಪೋರ್ಟ್ ಇರುತ್ತೆ. ಹೌದಾ? ಮಾರ್ಕೆಟ್ ಏನಾದ್ರು ಈ 23,800 ನಾಳಿನ ದಿನ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 23,900. ಅದಾದ ಕೂಡಲೇ ಯಾವ್ದು ಸಿಗುತ್ತಪ್ಪ ನಮ್ಗೆ ಅದಕ್ಕಿಂತ ಮೊದಲು 24,000. ಓಕೆ, ಸೊ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಮೇಲ್ಗಡೆ ಹೋದ್ರೆ ಹೇಳ್ತಾ ಇರೋದು ನಮ್ಗೆ ಒಂದು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬಂದು ಇದನ್ನ ನಾವು ಏನಾದ್ರು ನಾಳಿನ ದಿನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 23,900 ಆಮೇಲೆ 24,000 ಹೋಗ್ತಿರೋ ಚಾನ್ಸಸ್ ಇದೆ. ಅಥವಾ ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬರ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇದು ಸಪೋರ್ಟ್ 23,700 ಫಸ್ಟ್ ಸಪೋರ್ಟ್ ತಗೋತಾ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ನಮಗೆ ಸೆಕೆಂಡ್ ಯಾವ್ದು ಬರ್ತಪ್ಪ ಅಂದ್ರೆ 23,600 ಆಮೇಲೆ 23,550 ಆಮೇಲೆ 23,400 ಈ ರೀತಿ ಏನಾಗ್ತಪ್ಪ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನೋ ಗ್ಯಾಪ್ ಅಪ್ ಡೌನ್ ಓಪನ್ ಆದ್ರೆ ಏನ್ ಹೇಳ್ತದೆ, ಗ್ಯಾಪ್ ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ, ಓಕೆ, ಈ ಸ್ಪೇಸ್ ಅಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಗ್ತಿದ್ರೆ ಇದು ಒಂದು ಈ ಒಂದು ಸ್ಪೇಸ್ ನ ರೆಸಿಸ್ಟೆನ್ಸ್ ಆಗಿ ಹಿಟ್ ಮಾಡ್ಕೊಂಡು ಈ ಒಂದು ಸ್ಪೇಸ್ ನ ರೆಸಿಸ್ಟೆನ್ಸ್ ಆಗಿ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಇಂಪ್ಯಾಕ್ಟ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಕೆಳಗಡೆ ಬರ್ತಪ್ಪ ಅಂದ್ರೆ ಇದು ಫಸ್ಟ್ ಬ್ರೇಕ್ ಮಾಡ್ಬೇಕು. ಆಮೇಲೆ ಇದು ಕೂಡ ಬ್ರೇಕ್ ಮಾಡ್ಬೇಕು 23,450 ಈ ಒಂದು ಏನಾದ್ರು ಬ್ರೇಕ್ ಮಾಡ್ಕೊಂಡಿರಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ 23,200 ತನಕ ಮಾರ್ಕೆಟ್ ನಾಳಿನ ದಿನ ಏನು ಮಾಡಬಹುದಪ್ಪ ಅಂದ್ರೆ ಹೋಗ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ನೀವು ನಾಳಿನ ದಿನ ನೋಡ್ಕೊಡ್ರಿ. ಓಕೆ, ಅಥವಾ ಮಾರ್ಕೆಟ್ ಏನಾದ್ರು ಇಲ್ಲೇ ಓಪನ್ ಆಗಿಸಿಂದ ಕನ್ಸಲ್ಟೇಷನ್ ಆಗಿಸಿಂದ ಒಂದ್ 2 ದಿವಸ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಆಮೇಲೆ ಕೂಡ ಸೆಕೆಂಡ್ ಹಾಫ್ ದಲ್ಲೂ ಕೂಡ ಮಾರ್ಕೆಟ್ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಟ್ರೇಡ್ ಮಾಡುವಾಗ ಎಲ್ಲಿದೆ ಮಾರ್ಕೆಟ್, ಯಾವ ರೀತಿ ಸ್ಪೇಸ್ ಮಾರ್ಕೆಟ್ ಅಲ್ಲಿ ಇದೆ, ನೀವು ಇದನ್ನ ಸ್ವಲ್ಪ ನೋಡೋದಕ್ಕಿಂತ ಮೊದಲು ಸ್ವಲ್ಪ ಮಾರ್ಕೆಟ್ ಸ್ಟ್ರಕ್ಚರ್ ನ ಪ್ರೈಸ್ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಟ್ರೈ ಮಾಡಿ. ಆಮೇಲೆ ಅದೇ ರೀತಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಅನಲೈಸೇಷನ್ ಮಾಡ್ಕೊಂಡು ಕೂಡ ಟ್ರೈ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.